ಈ ಬೀದಿ ದೀಪ ಅಳವಡಿಸ್ತೀವಿ ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪಾಲಿಕೆ ಏನೋ ಹೆಜ್ಜೆ ಇಡೋದಕ್ಕೆ ಮುಂದಾಯಿತು. ಬಟ್ ಈಗ ಪಾಲಿಕೆ ತೆಗೆದುಕೊಂಡಂತಹ ನಿರ್ಧಾರವೇ ಚೀಮಾರಿಗೆ ಕಾರಣ ಆಗ್ತಾ ಇದೆ. ಸಾಲು ಸಾಲು ದೀಪಗಳನ್ನ ಹಾಕ್ತೀವಿ ಅಂತ ಹೋದಂತಹ ಪಾಲಿಕೆ ಅತಿ ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ. ಮಿಲ್ಕ್ ಕಾಲೋನಿ ಫ್ಲೈಓವರ್ ಮೇಲೆ ಸಾಲು ಸಾಲು ಬೀದಿ ದೀಪವನ್ನು ಅಳವಡಿಸಲಾಗಿದೆ. ಅಕ್ಕಪಕ್ಕದ ಎರಡೆರಡು ಬೀದಿ ದೀಪ ಅಳವಡಿಕೆ ಮಾಡಿದೆ ಅಂತೆ ಪಾಲಿಕೆ. ಹಳೆ ದೀಪಗಳಿದ್ರೂ ಕೂಡ ಅದರ ಪಕ್ಕದಲ್ಲೇ ಮತ್ತೊಂದು ಹೊಸ ಬೀದಿ ದೀಪವನ್ನು ಅಳವಡಿಸಿಬಿಟ್ಟಿದ್ದಾರೆ. ಒಂದೇ ಜಾಗದಲ್ಲಿ ಎರಡೆರಡು ಬೀದಿ ದೀಪದ ಅಳವಡಿಕೆ ಆಗಿರೋದ್ರಿಂದ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಸ್ತೆಯುದ್ದಕ್ಕೂ ಅದೇ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದೆ ಅಂತೆ ಪಾಲಿಕೆ. ಕತ್ತಲಿರುವ ಪ್ರದೇಶ ಬೆಳಗಿಸುವ ಬದಲು ದೀಪ ಇರುವ ಜಾಗಕ್ಕೆ ಮತ್ತೆ ಹೋಗಿ ದೀಪ ಹಾಕಿದ್ ಯಾಕೆ ಅನ್ನೋದು ಕೂಡ ಪ್ರಶ್ನೆ. ಪಾಲಿಕೆಯ ಈ ಕಾಮಗಾರಿಗೆ ಅಲ್ಲಿನ ಸ್ಥಳೀಯರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನೇಕ ಕಡೆ ಬೀದಿ ದೀಪಗಳೇ ಇಲ್ಲ. ಹೀಗಿರುವಾಗ ಒಂದು ಕಡೆ ದೀಪ ಇದೆ, ಅದು ಸರಿಯಾಗಿ ಕೆಲಸ ಮಾಡ್ತಿದೆ, ಆದರೂ ಕೂಡ ಪಕ್ಕದಲ್ಲಿ ಮತ್ತೊಂದು ಹೊಸ ದೀಪ. ಅನೇಕ ನಗರಗಳು ನೀವು ಗಮನಿಸಿದ್ರೆ, ಏರಿಯಾಗಳಿಗೆ ಹೋದ್ರೆ ಈಗಲೂ ಕೂಡ ಅಲ್ಲಿ ಬೀದಿ ದೀಪಗಳು ನೋಡೋದಕ್ಕೆ ಸಿಗೋದೇ ಇಲ್ಲ. ಕೆಲವೊಂದು ಕೆಟ್ಟು ನಿಂತಿದೆ. ಕತ್ತಲೆಯಲ್ಲೇ ಜನ ಓಡಾಡಬೇಕಾದಂಥ ಪರಿಸ್ಥಿತಿ. ಅದನ್ನೆಲ್ಲ ಸರಿ ಮಾಡಬೇಕಾದಂಥ ಪಾಲಿಕೆ ದೀಪ ಇದ್ದಲ್ಲೇ ಹೋಗಿ ದೀಪ ಹಾಕ್ತೀವಿ ಅನ್ನೋದು ಯಾಕೆ? ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. 18th ಮೇನ್ ರೋಡು ಮತ್ತು ಇದು ಬ್ರಿಡ್ಜ್ ಮೇಲೆ ಇರ್ತಕ್ಕಂಥದ್ದು. ಇದು ಮಿಲ್ಕ್ ಕಾಲೋನಿ ಆಟೋದ ಮೈದಾನದ ಪಕ್ಕದಲ್ಲಿ ಇರ್ತಕ್ಕಂಥ ಇದು. ಆಲ್ರೆಡಿ ಇಲ್ಲಿ ಮೊದಲು ಬೀದಿ ದೀಪ ಇತ್ತು, ಮತ್ತೆ ಅದ್ರ ಮೇಲೆ ಬೀದಿ ದೀಪ ಅಳವಡಿಸೋದ್ರಲ್ಲಿ ಅಗತ್ಯನೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಎಲ್ಲೋ ಒಂದು ಕಡೆ ಇದು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಯಾಕೆಂದರೆ ಇದು ಇದ್ದ ಬೀದಿ ದೀಪಗಳಿಗೆ ಮತ್ತೊಮ್ಮೆ ಬೀದಿ ದೀಪಗಳನ್ನ ತಗೊಂಬಂದು ಅದೇ ಒಂದೇ ಹಂಗೇನಾರ ಆಗಲಿಲ್ಲ ಅಂದರೆ ಒಂದೇ ಕಂಬಕ್ಕೆ ಹಳೆ ಕಂಬನಕ್ಕೆ ತೆಗೆದುಬಿಟ್ಟು ಹೊಸ ಕಂಬಕ್ಕೆ ಬೀದಿ ದೀಪ ಅಳವಡಿಸ್ಬೋದಾಯಿತು. ಬಟ್ ಇದ್ದಿದ್ದಂಥ ಬೀದಿ ದೀಪಕ್ಕೆ ಪಕ್ಕದಲ್ಲೇ ಇನ್ನೊಂದು 5 ಮೀಟ್ರ್ ಇಲ್ಲ, 5 ಮೀಟ್ರಲ್ಲೇ ಇನ್ನೊಂದು ಬೀದಿ ದೀಪ ಅಳವಡಿಸ್ತಾರೆ ಅಂದರೆ ಇದು ಕರೆಕ್ಟಾಗಿ ಗೊತ್ತಾಗ್ತದೆ. ಭ್ರಷ್ಟಾಚಾರ ಲೂಟಿ ಹೊಡೆಯೋದಕ್ಕೋಸ್ಕರ BBMP ಅಧಿಕಾರಿಗಳು ಲೂಟಿ ಹೊಡೆಯೋದಕ್ಕೋಸ್ಕರ ಇದನ್ನು ಮಾಡ್ತಕ್ಕಂಥ ಕಾರ್ಯ ಅಂತ ಅನಿಸುತ್ತೆ. ಅಲ್ಲ, ಇದು ಮಲ್ಲೇಶ್ವರಂ 18th ಮೇನ್ ರೋಡು ಮತ್ತು ಇದು ಬ್ರಿಡ್ಜ್ ಮೇಲೆ ಇರ್ತಕ್ಕಂಥದ್ದು. ಇದು ಮಿಲ್ಕ್ ಕಾಲೋನಿ ಆಟೋದ ಮೈದಾನದ ಪಕ್ಕದಲ್ಲಿ ಇರ್ತಕ್ಕಂಥ ಇದು. ಆಲ್ರೆಡಿ ಇಲ್ಲಿ ಮೊದಲು ಬೀದಿ ದೀಪ ಇತ್ತು, ಮತ್ತೆ ಅದ್ರ ಮೇಲೆ ಬೀದಿ ದೀಪ ಅಳವಡಿಸೋದ್ರಲ್ಲಿ ಅಗತ್ಯನೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಎಲ್ಲೋ ಒಂದು ಕಡೆ ಇದು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಯಾಕೆಂದರೆ ಇದು ಇದ್ದ ಬೀದಿ ದೀಪಗಳಿಗೆ ಮತ್ತೊಮ್ಮೆ ಬೀದಿ ದೀಪಗಳನ್ನ ತಗೊಂಬಂದು ಅದೇ ಒಂದೇ ಹಂಗೇನಾರ ಆಗಲಿಲ್ಲ ಅಂದರೆ ಒಂದೇ ಕಂಬಕ್ಕೆ ಹಳೆ ಕಂಬನಕ್ಕೆ ತೆಗೆದುಬಿಟ್ಟು ಹೊಸ ಕಂಬಕ್ಕೆ ಬೀದಿ ದೀಪ ಅಳವಡಿಸ್ಬೋದಾಯಿತು. ಬಟ್ ಇದ್ದಿದ್ದಂಥ ಬೀದಿ ದೀಪಕ್ಕೆ ಪಕ್ಕದಲ್ಲೇ ಇನ್ನೊಂದು 5 ಮೀಟ್ರ್ ಇಲ್ಲ, 5 ಮೀಟ್ರಲ್ಲೇ ಇನ್ನೊಂದು ಬೀದಿ ದೀಪ ಅಳವಡಿಸ್ತಾರೆ ಅಂದರೆ